ಯು ಕ್ಯಾನ್ ಬಿ ಹೀರೋಯಿನ್. ನನಗೆ ಕೂಡ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಿ ಅವರೇ ಎಲ್ಲರೂ ಇಷ್ಟ. ಇನ್ಸ್ಟಾಗ್ರಾಮಲ್ಲಿ 1000 ಮೆಸೇಜಸ್ ಬರ್ತಾ ಉಂಟು. ಇದು ನಾನು ಮೇ ನಂತರ ಫೋಕಸ್ ಮಾಡ್ತೇನೆ ಕೊಲ್ಯಾಬ್ಸಿಗೆ. ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋ ಏನಂದರೆ Q&A ವಿಡಿಯೋ. ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಎನಿ ಕ್ವೆಶನ್ಸ್ ಅಂತ ಹಾಕಿದ್ದೆ, ಅದನ್ನು ಎಲ್ಲ ನಾನು ಇವತ್ತು ಆನ್ಸರ್ ಮಾಡ್ತೇನೆ. ಸೊ ನೀವು ವಿಡಿಯೋ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಸೊ ಈಗ ಬೇಗ ಆನ್ಸರ್ ಮಾಡ್ತೇನೆ. ಗೈಸ್, ನಂದು ಕ್ವೆಶನ್ಸ್ ಎಲ್ಲ ಇದರಲ್ಲಿ ಉಂಟು, ಲ್ಯಾಪ್ಟಾಪಲ್ಲಿ ನೋಟ್ ಡೌನ್ ಮಾಡಿಟ್ಟಿದ್ದೇನೆ. ಯಾಕೆಂದರೆ ಫೋನಲ್ಲಿ ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ನೋಟ್ ಡೌನ್ ಮಾಡಿ ಹೇಳ್ತೇನೆ ನಿಮಗೆ. ಸೊ ಈಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡುವ. ಗೈಸ್, 180+ ಕ್ವೆಶನ್ಸ್ ಬಂದಿದೆ. ಅದನ್ನು ಎಲ್ಲ ಆನ್ಸರ್ ಮಾಡ್ತಾ ಕೂತ್ಕೊಂಡ್ರೆ ವಿಡಿಯೋ ಮುಗಿಲಿಕ್ಕಿಲ್ಲ. ಅದರಲ್ಲಿ ಮತ್ತೇನಂದರೆ ನನಗೆ ಅದರಲ್ಲಿ ಯಾವುದು ಆನ್ಸರ್ ಮಾಡೋದಂತವೇ ಗೊತ್ತಾಗ್ತಿಲ್ಲ. ತುಂಬ ಉಂಟು ಕ್ವೆಶನ್ಸ್. ಸೊ ಕೆಲವು ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ, ಅದನ್ನೀಗ ನಾನು ಆನ್ಸರ್ ಮಾಡ್ತೇನೆ. ಫಸ್ಟ್ ಕ್ವೆಶನ್ ಏನಂದರೆ, ನಂದು ಹೆಸರು ಎಂತಂತ ತುಂಬ ಮಂದಿ ಕೇಳ್ತಿದ್ರು. ಸೊ ನಂದು ಫುಲ್ ನೇಮ್ ಭುವಿಕಾ. ಸೆಕೆಂಡ್ ಕ್ವೆಶನ್ ಏನಂದರೆ, ಪ್ಲೀಸ್ ಒನ್ ಪಿಕ್ ಇನ್ ಮಾಡರ್ನ್ ಡ್ರೆಸ್ ಅಂತ ಉಂಟು. ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಪೋಸ್ಟ್ ಮಾಡಿದ್ದೇನೆ, ಹೈಲೈಟ್ಸ್ ಅಲ್ಲಿ ಎಲ್ಲ ಉಂಟು ಆಲ್ರೆಡಿ. ಸೊ ಅದನ್ನು ನೀವು ಚೆಕ್ ಮಾಡಿ. ಥರ್ಡ್ ಕ್ವೆಶನ್ ಏನಂದರೆ, ಕೊಲಾಬ್ರೇಷನ್ ಮಾಡಬೇಕಂತ ಕೇಳ್ತಿದ್ದಾರೆ. ಇದು ನಾನು ಮೇ ನಂತರ ಫೋಕಸ್ ಮಾಡ್ತೇನೆ ಕೊಲ್ಯಾಬ್ಸಿಗೆಲ್ಲ. ಆಲ್ರೆಡಿ 3 ಬಂದಿದೆ. ಸೊ ನಾನು ಮೇ ನಂತರವೇ ಫೋಕಸ್ ಮಾಡ್ತೇನೆ. ಫೋರ್ತ್ ಕ್ವೆಶನ್, ತುಂಬ ಮಂದಿ ಕೇಳ್ತಾರೆ ನನ್ನ ಊರು ಯಾವುದಂತ. ನನ್ನ ಊರು ಮ್ಯಾಂಗ್ಳೂರು, ನಾನು ಮ್ಯಾಂಗ್ಳೂರಲ್ಲಿರೋದು. ನೆಕ್ಸ್ಟ್ ಕ್ವೆಶನ್ ಯಾವುದಂದರೆ, ನಂದು ಏಜ್ ಎಷ್ಟು ಅಂತ ಕೇಳ್ತಾರೆ. ನನಗೆ ಮಾರ್ಚಲ್ಲಿ 19 ಆದದಷ್ಟೇ. ಸೊ ನಂದು ಏಜ್ 19. ನೆಕ್ಸ್ಟ್ ಕ್ವೆಶನ್, ಯುವರ್ ವಾಟ್ಸಪ್ ನಂಬರ್ ಅಂತ ಉಂಟು. ಇನ್ಸ್ಟಾಗ್ರಾಮಲ್ಲಿ 1000 ಮೆಸೇಜಸ್ ಬರ್ತಾ ಉಂಟು. ಇನ್ನು ನಾನು ವಾಟ್ಸಪ್ ನಂಬರ್ ಕೊಟ್ಟರೆ ಹೇಗೆ? ನೆಕ್ಸ್ಟ್ ಕ್ವೆಶನ್ ಯಾವುದಂದರೆ, ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋಸ್ ಹಾಕಿ. ನಾನು ಆಲ್ರೆಡಿ ಪೋಸ್ಟ್ ಮಾಡ್ತಿದ್ದೇನೆ, ಟೈಮ್ ಟು ಟೈಮ್ ಡೈಲಿ ಪೋಸ್ಟ್ ಮಾಡ್ತಿದ್ದೇನೆ. 6 PM ನಂತರ ಇಲ್ಲಾಂದರೆ 6 PM ಪೋಸ್ಟ್ ಮಾಡ್ತೇನೆ, ಡೈಲಿ ಮಾಡ್ತೇನೆ. ನೀವು ನೋಡಲಿಲ್ಲಾದರೆ ಒಮ್ಮೆ ಚಾನಲ್ ಚೆಕ್ ಮಾಡಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಉಂಟಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ನಾನು ವೀಡಿಯೋಸ್ ಹಾಕಿದ್ದು ಟೈಮ್ ಟು ಟೈಮ್ ಗೊತ್ತಾಗ್ತದೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ಏನಂದರೆ, ಯು ಕ್ಯಾನ್ ಬಿ ಹೀರೋಯಿನ್. ಈಗ ರೀಲ್ಸ್ ಮತ್ತು ಯೂಟ್ಯೂಬ್ ಮಾಡ್ತಿದ್ದೇನೆ, ಅದೇ ನನಗೆ ಈಗ ದೊಡ್ಡ ಸ್ಕ್ರೀನ್ ಥಿಯೇಟರ್ ಆಗಿ ಅದೇ ಇರಲಿ ಈಗ ಸದ್ಯಕ್ಕೆ. ನೆಕ್ಸ್ಟ್ ಕ್ವೆಶನ್, ಹಾಯ್ ಮೆಸೇಜ್ ರಿಪ್ಲೈ ಮಾಡಿ. ನನಗೆ DMs ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮೆಸೇಜ್ ತುಂಬ ಬರ್ತಾ ಉಂಟು, ಹ್ಯಾಂಗ್ ಆಗ್ತದೆ. ಸೊ ಅದಕ್ಕೆ ನಾನು DMs ಓಪನ್ ಮಾಡುವಾಗೆ ಇಲ್ಲ. ನಾನು ಇನ್ಬಾಕ್ಸ್ ಓಪನ್ ಮಾಡೋದೇ ಕಷ್ಟದಲ್ಲಿ, DMs ಓಪನ್ ಮಾಡೋದೇ ಕಷ್ಟದಲ್ಲಿ. ಯಾರೆಲ್ಲ ಮೆಸೇಜ್ ಮಾಡಿದ್ದೀರಿ ಅವರಿಗೆಲ್ಲ ಹಾಯ್, ನೀವೆಲ್ಲ ಹೇಗಿದ್ದೀರಾ? ಯಾರು ಬೇಜಾರು ಮಾಡಬೇಡಿ, ರಿಪ್ಲೈ ಬರಲಿಲ್ಲ ಅಂತ. ಟ್ರೈ ಮಾಡ್ತಿದ್ದೇನೆ, ನೋಡುವ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಕ್ವೆಶನ್, ಪ್ಲೀಸ್ ಡೂ ರೊಮ್ಯಾಂಟಿಕ್ ಸಾಂಗ್ಸ್. ನೆಕ್ಸ್ಟ್ ಬರ್ತದೆ ಮೇಯಲ್ಲಿ, ಸೊ ಸ್ವಲ್ಪ ವೆಯ್ಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ಇದು ಕ್ವೆಶನ್ ಅಂತಲ್ಲ, ಅಕ್ಕ ನೀವು ಅಂದರೆ ತುಂಬ ಇಷ್ಟ. ನನಗೆ ಕೂಡ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಿ ಅವರೇ ಎಲ್ಲರೂ ಇಷ್ಟ. ನೆಕ್ಸ್ಟ್ ಕ್ವೆಶನ್, ನಿಮ್ಮ ಸೌಂದರ್ಯದ ಬಗ್ಗೆ ಕವನ ಬರೆಯಿರಿ ಮತ್ತು ನನಗೆ ಸೆಂಡ್ ಮಾಡಿ. ಸೊ ಇನ್ನು ಕೆಲವು ಕ್ವೆಶನ್ಸ್ ಉಂಟು, ಅದನ್ನು ರಪ್ಪ ಆನ್ಸರ್ ಮಾಡ್ತೀನಿ, ಇಲ್ಲದೆ ತುಂಬ ಲೇಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವೆಶನ್, ಯು ಆರ್ ಫ್ರಮ್. ನಾನು ಮ್ಯಾಂಗ್ಳೂರಿಂದ ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ. ನೆಕ್ಸ್ಟ್, ಹೌ ಆರ್ ಯು? ಐ ಆಮ್ ಫೈನ್. ನೀವು ಹೇಗಿದ್ದೀರಾ ಹೇಳಿ. ನೆಕ್ಸ್ಟ್ ರಪ್ಪ ಹೇಳ್ತಾ ಹೋಗ್ತೇನೆ ಇನ್ನು ಕ್ವೆಶನ್ಸ್. ಸೂಪರ್, ಥ್ಯಾಂಕ್ಸ್. ಕಾಂಪ್ಲಿಮೆಂಟ್ಸ್ ಎಲ್ಲ ಯಾರು ಮಾಡಿದ್ದೀರಿ ಅವರಿಗೆಲ್ಲ ಥ್ಯಾಂಕ್ ಯು. ಕೆಲವು ಕ್ವೆಶನ್ಸ್ ಉಂಟು ಇದರಲ್ಲಿ, ಅದು ಪ್ರೈವಸಿಗೆ ನಾನು ಆನ್ಸರ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಮೇ ಬಿ ಇನ್ ಫ್ಯೂಚರ್ ಆನ್ಸರ್ ಮಾಡ್ಬೋದು. ಸೊ ಹೇಳಿಕ್ಕಾಗೋದಿಲ್ಲ, ಮಾಡ್ಬೋದು, ಮಾಡದೇ ಸಹ ಇರ್ಬೋದು. ಸೊ ಅಂಥ ಕ್ವೆಶನ್ಸನ್ನು ನಾನು ಸ್ಕಿಪ್ ಮಾಡ್ತೇನೆ. ಹಾಯ್ ಅಂತ ಹೇಳಿದ್ದಾರೆ ಯಾರ? ಹಾಯ್ ಎಲ್ಲರಿಗೂ ಹಾಯ್. ಯಾರೆಲ್ಲ ಹಾಯ್ ಹೇಳಿದ್ದೀರ ಅವರಿಗೆ ಎಲ್ಲರಿಗೂ ಹಾಯ್. ವೈ ಯು ಸೋ ಕ್ಯೂಟ್? ನನಗೆ ಗೊತ್ತಿಲ್ಲ ಯಾಕೆ ಅಂತ. ನಾನು ಕ್ಯೂಟ್ ಅಂತ ಸಹ ಹೇಳೋದಿಲ್ಲ, ಆದರೆ ಥ್ಯಾಂಕ್ ಯು.
ಸೊ ಗಾಯ್ಸ್, ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸಿಗೆ ನಾನು ಆನ್ಸರ್ ಮಾಡಿದ್ದೇನೆ. ಎಲ್ಲ ಅಂದರೆ ಎಲ್ಲ ಮಾಡಲಿಲ್ಲ, ಎಷ್ಟಾಗ್ತದೆ ಅಷ್ಟು ಕ್ವೆಶನ್ಸಿಗೆ ಆನ್ಸರ್ ಮಾಡಿದ್ದೇನೆ. ಇನ್ನೂ ತುಂಬ ಉಂಟು, ಅದನ್ನು ಮಾಡ್ತಾ ಕೂತ್ಕೊಂಡ್ರೆ ತುಂಬ ಲೇಟ್ ಆಗ್ತದೆ. ಸೊ ಅದಕ್ಕೆ ಮೇ ಬಿ ಇನ್ನು ಫ್ಯೂಚರಲ್ಲಿ ಇನ್ನೊಮ್ಮೆ Q&A ವೀಡಿಯೋಸ್ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಅನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತದೆ ವೀಡಿಯೋಸ್ ಇದು. ಸೊ ಇನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.